ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಭಾರತದ 2 ಪ್ರಮುಖ ರಾಜ್ಯಗಳಾದ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದ ರಾಜಕೀಯ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸ್ತಿರೋ ಬೆಳಗ್ಗೆ 11 ಗಂಟೆಯ ಚುನಾವಣಾ ಟ್ರೆಂಡ್ಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಮೂಲಗಳ ಪ್ರಕಾರ ಹೊರಬರುತ್ತಿರೋ ಈ ಅಂಕಿಅಂಶಗಳು ದಶಕಗಳ ಕಾಲದ ಹಳೆಯ ರಾಜಕೀಯ ಲೆಕ್ಕಾಚಾರಗಳನ್ನೆಲ್ಲ ತಲೆಕೆಳುಗು ಮಾಡೋ ಸೂಚನೆ ಕೊಡ್ತಿವೆ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಒಂದ್ಕಡೆ ದಕ್ಷಿಣದಲ್ಲಿ ಅಂದ್ರೆ ತಮಿಳ್ನಾಡಿನ ರಾಜಕೀಯದಲ್ಲಿ ಸಂಪೂರ್ಣವಾಗಿ ಹೊಸದೊಂದು ಶಕ್ತಿಯ ಉದಯ ಆಗ್ತಿರೋದನ್ನು ನಾವು ನೋಡ್ತಿದ್ದೀವಿ. ಅದೇ ಸಮಯದಲ್ಲಿ ಪೂರ್ವದ ಪಶ್ಚಿಮ ಬಂಗಾಳದಲ್ಲಿ ಕಳೆದ 15 ವರ್ಷಗಳಿಂದ ಭದ್ರವಾಗಿ ನೆಲೆಯೂರಿದ್ದ ಆಡಳಿತ ಪಕ್ಷದ ಕೋಟೆಯಲ್ಲಿ ಭಾರೀ ನಡುಕ ಉಂಟಾಗಿರೋ ಲಕ್ಷಣಗಳು ಸ್ಪಷ್ಟವಾಗಿ ಕಾಣಿಸ್ತಿವೆ. ಈ 2 ರಾಜ್ಯಗಳಲ್ಲಿ ನಡೀತಿರೋ ಬೃಹತ್ ಬದಲಾವಣೆಗಳು ನಿಜಕ್ಕೂ ಹೊಸ ಇತಿಹಾಸ ಬರೆಯೋ ಹಾಗಿವೆ. ಇವತ್ತಿನ ನಮ್ಮ ವಿಶ್ಲೇಷಣೆಯ ಹರಿವು ಹೀಗಿರಲಿದೆ. ಮೊದಲು ತಮಿಳುನಾಡಿನ ರಾಜಕೀಯ ಭೂಕಂಪ, ನಂತರ ಆ ಬದಲಾವಣೆಯ ವಿಶ್ಲೇಷಣೆ, ಆಮೇಲೆ ಬಂಗಾಳದ ಬದಲಾಗುತ್ತಿರುವ ಅಲೆ, ಅದರ ಹಿಂದಿನ ಕಾರಣಗಳು ಮತ್ತು ಕೊನೆಯದಾಗಿ ಹೈ ವೋಲ್ಟೇಜ್ ವಿಐಪಿ ಕದನಗಳ ಬಗ್ಗೆ ನೋಡೋಣ. ಲಭ್ಯವಿರೋ ದತ್ತಾಂಶದ ಆಧಾರದ ಮೇಲೆ ಈ ವಿಶ್ಲೇಷಣೆ ಸಂಪೂರ್ಣವಾಗಿ ತಟಸ್ಥವಾಗಿರಲಿದೆ. ಮೊದಲನೇದಾಗಿ ತಮಿಳ್ನಾಡಿನ ರಾಜಕೀಯ ಭೂಕಂಪ ಅಂದರೆ ಆ ಬೆಳಗ್ಗೆ 11 ಗಂಟೆಯ ಅಂಕಿಅಂಶಗಳನ್ನು ನೋಡೋಣ. ಇಲ್ಲಿ ನಿಜಕ್ಕೂ ಆಸಕ್ತಿದಾಯಕವಾದ ವಿಷಯ ಏನಪ್ಪಾ ಅಂದ್ರೆ, ಕೇವಲ 2 ವರ್ಷಗಳ ಹಿಂದೆ ನಟ ದಳಪತಿ ವಿಜಯ್ ಸ್ಥಾಪಿಸಿದ ಟಿವಿಕೆ ಪಕ್ಷ ಬರೋಬ್ಬರಿ 106 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದೆ. ಸರ್ಕಾರ ರಚನೆಗೆ ಬೇಕಾದ 118ರ ಮ್ಯಾಜಿಕ್ ನಂಬರ್ನ ತೀರಾ ಸಮೀಪದಲ್ಲಿದೆ. ಆಶ್ಚರ್ಯ ಅಂದ್ರೆ, ಪ್ರಬಲ ಆಡಳಿತ ಪಕ್ಷ ಡಿಎಂಕೆ ಕೇವಲ 48 ಸ್ಥಾನಗಳೊಂದಿಗೆ 3ನೇ ಸ್ಥಾನಕ್ಕೆ ಕುಸಿದ್ರೆ, ಎಐಎಡಿಎಂಕೆ 78 ಸ್ಥಾನಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. ದಶಕಗಳ ಕಾಲದಿಂದ ಬೇರೂರಿಲೋ ಬೃಹತ್ ಚುನಾವಣಾ ಯಂತ್ರಾಂಗಗಳನ್ನ ಮಣಿಸಿ ಹೊಸ ಪಕ್ಷವೊಂದು ಈ ಮಟ್ಟಕ್ಕೆ ಬೆಳೆದಿರೋದು ಸಾಮಾನ್ಯ ವಿಷಯವೇ ಅಲ್ಲ. ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ಈ ಬಾರಿಯ ಮತದಾನದ ಪ್ರಮಾಣ 85.1%. ಸ್ವಾತಂತ್ರ್ಯ ಬಂದಾಗಿನಿಂದ ತಮಿಳುನಾಡಿನಲ್ಲಿ ದಾಖಲಾದ ಅತಿ ಹೆಚ್ಚು ಮತದಾನವಿದು. ವಿಶ್ಲೇಷಕರ ಪ್ರಕಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನ ಹೊರಬಂದು ವೋಟ್ ಮಾಡಿದ್ದಾರೆ ಅಂದ್ರೆ ಅದು ಆಡಳಿತ ವಿರೋಧಿ ಅಲೆಯ ಮತ್ತು ಬದಲಾವಣೆಯ ಬಲವಾದ ಬಯಕೆಯ ಸ್ಪಷ್ಟ ಸಂಕೇತ. ಎರಡನೇ ವಿಭಾಗ ತಮಿಳುನಾಡಿನ ಬದಲಾವಣೆಯ ವಿಶ್ಲೇಷಣೆ, ಕಾರ್ಯತಂತ್ರ ಮತ್ತು ಜನರ ಒಲವು ಹೇಗಿತ್ತು ಅಂತ ನೋಡೋಣ. ಅಷ್ಟಕ್ಕೂ ಈ ಹೊಸ ಪಕ್ಷ ಆ ದೈತ್ಯ ಪಕ್ಷಗಳನ್ನ ಎದುರಿಸಿದ್ಹೇಗೆ? ಟಿವಿಕೆ ಪಕ್ಷದ ಪ್ರಚಾರದ ಕಾರ್ಯತಂತ್ರಗಳು ಬಹಳ ಸ್ಪಷ್ಟವಾಗಿದ್ವು. ಮೊದಲನೇದಾಗಿ ವಿಜಯ್ ಅವರನ್ನ ಒಬ್ನ ಸ್ಪರ್ಧಿ ಎಂದೇ ಪರಿಗಣಿಸದ ಡಿಎಂಕೆಯ ಅತಿವಿಶ್ವಾಸವನ್ನೇ ಅವರು ತಮ್ಮ ಲಾಭಕ್ಕೆ ಬಳಸ್ಕೊಂಡ್ರು. ಎರಡನೇದಾಗಿ ಬೇರೆ ಎಲ್ಲಾ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಪಕ್ಷಗಳಿಂದ ದೂರ ಉಳಿದು ಸಂಪೂರ್ಣವಾಗಿ ತಟಸ್ಥ ನಿಲುವು ಪ್ರದರ್ಶಿಸಿದ್ರು. ಮತ್ತು ಮೂರನೇದಾಗಿ ವಿರೋಧಿಗಳ ಟೀಕೆಗಳಿಗೆ ಆಕ್ರಮಣಕಾರಿಯಾಗಿ ಪ್ರತಿಕ್ರಿಯಿಸದೆ, ಯಾವುದೇ ವೈಯಕ್ತಿಕ ದಾಳಿಗಳನ್ನ ಮಾಡದೆ ಕೇವಲ ಜನರ ಸಮಸ್ಯೆಗಳು ಹಾಗೂ ತಮ್ಮ ಪಕ್ಷದ ಸಿದ್ಧಾಂತದ ಮೇಲೆ ಮಾತ್ರ ಗಮನ ಹರಿಸಿದ್ರು. ಇದು ಜನರಿಗೆ ಒಂದು ಪರ್ಫೆಕ್ಟ್ ಪರ್ಯಾಯವಾಗಿ ಕಾಣಿಸ್ತು. ಆದ್ರೂ ಈ ರಾಜಕೀಯ ಪಯಣ ವಿಮರ್ಶೆಗಳಿಂದೇನೂ ಮುಕ್ತವಾಗಿರ್ಲಿಲ್ಲ. ಖ್ಯಾತ ನಟ ಪ್ರಕಾಶ್ ರಾಜ್ ಅವರು ಸಿನಿಮಾ ಮಾದರಿಯ ರಾಜಕೀಯ ಸರಿಯಲ್ಲ, ಸಿನಿಮಾದಲ್ಲಿ ಯಾರಾದ್ರೂ ಸಿಎಂ ಆಗ್ಬೋದು, ಆದ್ರೆ ವಾಸ್ತವ ಬೇರೆ ಅಂತ ಕಟುವಾಗಿ ಟೀಕಿಸಿದ್ರು. ಹಿಂದಿನ ಸಾರ್ವಜನಿಕ ಸಮಸ್ಯೆಗಳ ಹೋರಾಟಗಳಲ್ಲಿ ವಿಜಯ್ ಅವರ ಗೈರು ಹಾಜರಿಯ ಬಗ್ಗೆ ಎತ್ತಿದ ಪ್ರಶ್ನೆ ಒಂದು ತಾರ್ಕಿಕ ಮತ್ತು ವಾಸ್ತವಿಕ ವಿಮರ್ಶೆಯಾಗಿತ್ತು. ಕೇವಲ ಜನಪ್ರಿಯತೆಯನ್ನ ನಂಬಿ ಬರೋದು ಸರಿಯಲ್ಲ ಅನ್ನೋದು ಇದರ ಹಿಂದಿನ ಉದ್ದೇಶವಾಗಿತ್ತು. ಆದ್ರೆ ಮತ್ತೊಂದೆಡೆ ಇದಕ್ಕೊಂದು ಅದ್ಭುತವಾದ ಕಾವ್ಯಾತ್ಮಕ ಬೆಂಬಲವೂ ಸಿಕ್ತು. ಖ್ಯಾತ ಸಂಗೀತ ನಿರ್ದೇಶಕ ಇಳೆಯರಾಜ ಅವರು ತಮ್ಮ ಮಧುರವಾದ ಸಾಹಿತ್ಯಿಕ ಗಾಯನದ ಶೈಲಿಯಲ್ಲೇ ಒಂದು ಸಂದೇಶ ಕೊಟ್ರು. ರಾಜ್ಯವು ನಿನಗಾಗಿ ಕಾಯುತ್ತಿದೆ ತಮ್ಮ ಅನ್ನೋ ಆ ಮಾತು ವಿಮರ್ಶೆಗಳ ನಡುವೆಯೂ ಈ ಭಾವನಾತ್ಮಕ ಅಲೆ ಜನರನ್ನ ಹೇಗೆ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಅನ್ನೋದನ್ನ ಅತ್ಯದ್ಭುತವಾಗಿ ವಿವರಿಸುತ್ತೆ. ಸರಿ, ಈಗ ಮೂರನೇ ವಿಭಾಗ ಪಶ್ಚಿಮ ಬಂಗಾಳದ ಬದಲಾಗುತ್ತಿರುವ ಅಲೆ ಮತ್ತು ಅಲ್ಲಿನ 11 ಗಂಟೆಯ ಅಂಕಿಅಂಶಗಳನ್ನ ನೋಡೋಣ. ಇದು ನೋಡಿ ಕತೆ ಹೇಗೆ ಬದಲಾಗುತ್ತೆ ಅಂತ. ಅಲ್ಲಿ ಸರ್ಕಾರ ರಚನೆಗೆ ಬೇಕಾದ ಮ್ಯಾಜಿಕ್ ನಂಬರ್ 148, ಆದ್ರೆ ಬಿಜೆಪಿ ಬರೋಬ್ಬರಿ 175 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ರೆ ಆಡಳಿತಾರೂಢ ಟಿಎಂಸಿ 115 ಸ್ಥಾನಗಳಿಗೆ ಸೀಮಿತವಾಗಿದೆ. 2014ರಲ್ಲಿ ಇಲ್ಲಿ ಕೇವಲ 2 ಸಂಸದರನ್ನ ಹೊಂದಿದ್ದ ಬಿಜೆಪಿ ಈಗ 2021ರ ಚುನಾವಣೆಗೆ ಹೋಲಿಸಿದ್ರೆ ಟಿಎಂಸಿಗೆ ಸುಮಾರು 100 ಸ್ಥಾನಗಳ ನಷ್ಟ ಉಂಟುಮಾಡೋ ಹಾದಿಯಲ್ಲಿದೆ. ಇದು ನಿಜಕ್ಕೂ ಒಂದು ಅಚ್ಚರಿಯ ಬೆಳವಣಿಗೆ. ನಾಲ್ಕನೇ ವಿಭಾಗ ಬಂಗಾಳದ ಈ ಬದಲಾವಣೆಯ ಹಿಂದಿನ ಕಾರಣಗಳು. ಅಸಲಿಗೆ ಅಲ್ಲೇನಾಯಿತು?
ಕಾರಣಗಳನ್ನ ಹುಡುಕ್ತಾ ಹೋದ್ರೆ ಜನರಲ್ಲಿನ ಅಸಮಾಧಾನದ ಮೂಲಗಳು ಹಲವು. ಶಿಕ್ಷಕರ ನೇಮಕಾತಿ ಹಗರಣ ಯುವಜನತೆಯಲ್ಲಿ ಆಕ್ರೋಶ ಮೂಡಿಸಿತ್ತು. ಎಲ್ಲಕ್ಕಿಂತ ಮಿಗಿಲಾಗಿ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನಲ್ಲಿ ನಡೆದ ದುರಂತ ಮತ್ತು ಆ ಪ್ರಕರಣವನ್ನ ಸರ್ಕಾರ ನಿಭಾಯಿಸಿದ ರೀತಿ ಮಹಿಳೆಯರಲ್ಲಿ ಭಾರೀ ಅಭದ್ರತೆ ಮತ್ತು ತೀವ್ರ ಕೋಪವನ್ನ ಹುಟ್ಟುಹಾಕ್ತು. ಜೊತೆಗೆ ಸಂದೇಶಖಾಲಿಯಲ್ಲಿನ ದೌರ್ಜನ್ಯ ಮತ್ತು ಭೂಮಿ ಸಮಸ್ಯೆಗಳು ಪ್ರಭಾವ ಬೀರಿದವು. ರಾಜಕೀಯವಾಗಿ ನೋಡೋದಾದರೆ ಹುಮಾಯೂನ್ ಕಬೀರ್ ಅವರ ಹೊಸ ಪಕ್ಷ ಎಜೆಯುಪಿ ಅಲ್ಪಸಂಖ್ಯಾತ ಮತಗಳನ್ನ ವಿಭಜಿಸುವ ಮೂಲಕ ಆಡಳಿತ ಪಕ್ಷದ ವೋಟ್ ಬ್ಯಾಂಕ್ಗೆ ಭಾರೀ ಪೆಟ್ಟು ನೀಡಿದೆ. ಈ ನಂಬರ್ ನೋಡಿ, 91 ಲಕ್ಷ. ಇದೊಂದು ಆಘಾತಕಾರಿ ಸಂಖ್ಯೆ. ಚುನಾವಣಾ ಆಯೋಗವು ವಿಶೇಷ ಪರಿಷ್ಕರಣೆಯ ಮೂಲಕ ಬಂಗಾಳದಲ್ಲಿ ಬರೋಬ್ಬರಿ 91 ಲಕ್ಷ ನಕಲಿ ಅಥವಾ ಅಕ್ರಮ ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕಿದೆ. ಊಹಿಸ್ಕೊಳ್ಳಿ, ಇದು ಆ ರಾಜ್ಯದ ಒಟ್ಟು ಜನಸಂಖ್ಯೆಯ ಸುಮಾರು 12%. ಈ ಬೃಹತ್ ಬದಲಾವಣೆ ಅಲ್ಲಿನ ಚುನಾವಣಾ ಗಣಿತವನ್ನೇ ಸಂಪೂರ್ಣವಾಗಿ ಬದಲಾಯಿಸಿದೆ ಅಂತ ವಿಶ್ಲೇಷಕರು ಹೇಳ್ತಾರೆ. ಕೊನೆಯ ವಿಭಾಗ, ಹೈ ವೋಲ್ಟೇಜ್ ವಿಐಪಿ ಕದನಗಳ ವಾಸ್ತವ ಸ್ಥಿತಿ. ಇಲ್ಲಿ ನಿರ್ಣಾಯಕ ಅಂಶ ಇರೋದೇ ಈ ವಿಐಪಿಗಳ ಟ್ರೆಂಡ್ನಲ್ಲಿ. ಅಧಿಕಾರದಲ್ಲಿರೋ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರು ತಮ್ಮದೇ ಭದ್ರಕೋಟೆ ಕೊಳತೂರಿನಲ್ಲಿ ಹಿನ್ನಡೆಯಲ್ಲಿದ್ದಾರೆ. ಮತ್ತೊಂದೆಡೆ ಭವಾನಿಪುರದಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ತೀವ್ರ ಪೈಪೋಟಿ ಎದುರಿಸುತ್ತಿದ್ದಾರೆ ಮತ್ತು ಸುವೇಂದು ಅಧಿಕಾರಿ ಮುನ್ನಡೆಯಲ್ಲಿದ್ದಾರೆ. ಆದ್ರೆ ಹೊಸಬರಾದ ದಳಪತಿ ವಿಜಯ್ ಅವರು ಪೆರಂಬೂರ್ ಕ್ಷೇತ್ರದಲ್ಲಿ 2990ಕ್ಕೂ ಹೆಚ್ಚು ಮತಗಳ ಸ್ಪಷ್ಟ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಸ್ಥಾಪಿತ ನಾಯಕರು ತಮ್ಮದೇ ಕ್ಷೇತ್ರಗಳಲ್ಲಿ ಹೀಗೆ ಹೆಣಗಾಡ್ತಿರೋದು ಈ ಚುನಾವಣೆಯ ಅತಿದೊಡ್ಡ ಅಚ್ಚರಿಯಲ್ವಾ? ಆದ್ರೆ ನಾವಿಲ್ಲಿ ಮರಿಬಾರ್ದ ಒಂದು ಮುಖ್ಯ ವಿಷಯ ಅಂದ್ರೆ, ಇವೆಲ್ಲವೂ ಕೇವಲ ಬೆಳಗ್ಗೆ 11 ಗಂಟೆಯ ಟ್ರೆಂಡ್ಗಳು ಮಾತ್ರ. ಎಣಿಕೆ ಪ್ರಕ್ರಿಯೆ ಇನ್ನೂ ನಡೀತಾನೇ ಇದೆ. ಆದ್ರೆ ಪ್ರಸ್ತುತ ಅಂಕಿಅಂಶಗಳು ಒಂದು ದೊಡ್ಡ ಪ್ರಶ್ನೆಯನ್ನ ನಮ್ಮುಂದಿಟ್ಟಿವೆ. ಈ ದಿನ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದ ರಾಜಕೀಯ ಇತಿಹಾಸವನ್ನ ಶಾಶ್ವತವಾಗಿ ಮರುಬರೆಯಲಿದೆಯಾ? ಅಂತಿಮ ಫಲಿತಾಂಶ ಬರೋವರೆಗೂ ಕಾದು ನೋಡೋಣ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.